ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯವಾರು ಉದ್ಯೋಗ ದರ ಡೇಟಾ ರಿಲೀಸ್ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ, ಅಲ್ಲರಿ ನಿರುದ್ಯೋಗ ಅಂತ ಮಾತಾಡ್ತಾ ಇದ್ದೀರಿ ಸರಿ, ಬೇರೆ ಬೇರೆ ರಾಜ್ಯಗಳ ನಿರುದ್ಯೋಗದ ದರವನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಭಾರತದ ನಿರುದ್ಯೋಗ ದರ ನೋಡಬೇಕಾಗತ್ತೆ ನಾವಿಲ್ಲಿ ಅಂಥೇಳಿ ಒಂದು ಡೇಟಾವನ್ನು ಬಿಡುಗಡೆ ಮಾಡಿದ್ದಾರೆ. ಡಿಸೆಂಬರ್ 2025ರಲ್ಲಿ 4.8% ಇತ್ತು ಭಾರತದ ನಿರುದ್ಯೋಗ ದರ. ಅಷ್ಟು ಜನ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗದಲ್ಲಿದ್ದಾರೆ ಅಂತ ಆ ಡೇಟಾ ಹೇಳ್ತಾ ಇತ್ತು. ಈಗ ಅದು 5%ಗೆ ತಲುಪಿದೆ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ರೆ ಅತ್ಯಂತ ಕಡಿಮೆ ನಿರುದ್ಯೋಗ ದರ ಇರೋದು ನಮ್ಮ ರಾಜ್ಯದಲ್ಲಿಯೇ. ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು ರಾಜ್ಯದಲ್ಲಿ 2.4%ಇಂದ 2.8%ವರೆಗೆ ಮಾತ್ರ ನಿರುದ್ಯೋಗದ ದರ ಇದೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತ ನೋಡ್ಕೊಂಡ್ಬಿಟ್ಟಾಗ ನೋಡಿ, ನಮ್ಮ ರಾಜ್ಯದಲ್ಲಿ ಸೇರಿಸ್ಕೊಂಡ್ರೆ 2.4%ಇಂದ 2.8% ಅಷ್ಟೇ ಇರೋದು ನಮ್ಮ ರಾಜ್ಯದಲ್ಲಿ ಅಂತ ರಾಮಲಿಂಗಾರೆಡ್ಡಿ ಅವರು ಡೇಟಾ ಬಿಡುಗಡೆ ಮಾಡಿದ್ರು. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತ ನೋಡಿದಾಗ ಬಿಹಾರದಲ್ಲಿ 3.9% ಇದೆ ನಿರುದ್ಯೋಗ ದರ, ಗೋವಾದಲ್ಲಿ 9.1% ಇದೆ, ಕೇರಳ 7% ಇದೆ, ಹರಿಯಾಣ 6.1% ಇದೆ, ರಾಜಸ್ಥಾನ 4.4%, ಆಂಧ್ರ ಪ್ರದೇಶ 4.1%, ಒಡಿಶಾ 3.9%, ಕರ್ನಾಟಕ ಲೀಸ್ಟ್ ಅತ್ಯಂತ ಕಡಿಮೆ ನಿರುದ್ಯೋಗ ದರ ಇರೋದು ನಮ್ಮ ರಾಜ್ಯದಲ್ಲಿಯೇ. 2.4% ನಿರುದ್ಯೋಗ ದರದಿಂದ ಹಿಡಿದು 2.8%ವರೆಗೆ ಕರ್ನಾಟಕ ರಾಜ್ಯದ ನಿರುದ್ಯೋಗ ದರ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. 25ರಲ್ಲಿ 4.8 ಇತ್ತು, ಈಗ 5ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ನಿರುದ್ಯೋಗದ ದರ 2.4ರಿಂದ 2 ಇದೆ ನಗರ ಗ್ರಾಮಾಂತರ. ಅಂದರೆ ದೇಶದಲ್ಲಿರ್ತಕ್ಕಂಥ ಬೇರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ನಿರುದ್ಯೋಗ ಪ್ರಮಾಣ ಕಡಿಮೆ ಇದೆ. ಕಾರಣ ಏನಂದರೆ ಹಿಂದೆ ನಮ್ಮ 13ರಿಂದ 18 ಮತ್ತು ನಾವೀಗ ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟು. ಮತ್ತು ಇತರೆ ರಾಜ್ಯಗಳು ಗೋವಾದಲ್ಲಿ 9.1 ಇದೆ, ಆಂಧ್ರ ಪ್ರದೇಶ್ 4.1 ಇದೆ, ಹರಿಯಾಣ 6.1 ಇದೆ, ರಾಜಸ್ಥಾನ್ 4.4 ಇದೆ, ಬಿಹಾರ್ 3.9 ಇದೆ, ಒರಿಸ್ಸಾ 3.9, ಕೇರಳ 7. ಅಂದರೆ ಇದೆಲ್ಲ ವಿದ್ಯಾವಂತರಲ್ಲಿ